ಕಚೇರಿಗೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಮತ್ತೆ ಭೇಟಿ ಕೊಟ್ಟಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಎಸ್ಐಟಿ ಮುಖ್ಯಸ್ಥ ನಡೆಸಲಿಕ್ಕಿದ್ದಾರೆ. ಇತರೆ ದೂರುದಾರರ ಪ್ರಕರಣವನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಪ್ರಣವ್ ಮೊಹಂತಿ ಅವರು. ಇನ್ನು ಕೆಲವರೆಲ್ಲ ಬಂದಿದ್ದಾರೆ, ನಾನು ನೋಡಿದ್ದೀನಿ, ನನ್ನ ಜೊತೆಗೆ ಬನ್ನಿ, ಅಲ್ಲಿ ಹೊಂಡ ತೆಗೀರಿ ಅಂತ. ಸೊ ಎಸ್ಐಟಿ ಒಂದು ರೀತಿ ಅಡಕತ್ತರಿಯ ಪರಿಸ್ಥಿತಿ. ಸ್ಥಳ ಪರಿಶೋಧನೆಯ ತನಿಖೆಯ ಪ್ರಗತಿ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗುತ್ತಂತೆ. ಎಷ್ಟು ಕಡೆ ಎಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡಲಾಯಿತು, ಏನೆಲ್ಲ ಆಯಿತು, ಯಾವ ರೀತಿ ತನಿಖೆಯನ್ನು ನಡೆಸಲಾಗ್ತಾ ಇದೆ, ಮತ್ತು ಇದೇ ವಾರದಲ್ಲಿ FSLಗೆ ಕಳಿಸಿರುವಂತಹ ಮೂಳೆಯ ಚೂರು ಮತ್ತು ಇನ್ನೊಂದು ಕಡೆಗೆ ಅಸ್ಥಿಪಂಜರ ಪತ್ತೆ ಆಗಿದ್ದಲ್ಲ, ಅದರದ್ದೆಲ್ಲದರದ್ದು ರಿಪೋರ್ಟ್ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಅದರಲ್ಲಿ ಸಮಯ, ಆಮೇಲೆ ಲಿಂಗದ ವಿಚಾರದಲ್ಲಿ ಮತ್ತು ಹೇಗೆ ಸಾವಾಯಿತು ಎಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸನ್ನು FSL ಕೊಡುತ್ತೆ ಅನ್ನುವಂತಹ ನಿರೀಕ್ಷೆ. ಅದರ ನಂತರ SITಯ ಹಾದಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಇಲ್ಲಿ ತನಕ ಯಾವ ಆಯಾಮದಲ್ಲಿ ಹೋಗಬೇಕು ಅಂತ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಒಂದೇ ಒಂದು ಡೌಟ್ ಉಳಿಸಿದ್ರು ಕೂಡ ಇನ್ನೊಂದು 10 ವರ್ಷಕ್ಕೆ ಸುಮಾರು ಜನಕ್ಕೆ ಊಟ ಹಾಕೋಕ್ಕೆ ಒಂದು ಅನುಮಾನ ಸಾಕು, ಸುಮಾರು ಜನ ದುಡ್ಡು ಮಾಡ್ಕೊಳ್ಳೋದಕ್ಕೆ ಒಂದು ಅನುಮಾನ ಸಾಕು. ಇದನ್ನು ಮಾಡಲಿಲ್ಲ ಅಂತ ಹೇಳಿ ಬೇರೆ ಬೇರೆ ರೀತಿಯಾಗಿ ಅದನ್ನು ಸಮಾಜದಲ್ಲಿ ಪ್ರಚೋದಿಸುವ ಕೆಲಸ ಮಾಡಿಬಿಡ್ತಾರೆ ಅನ್ನೋ ಭಯ SITಗೂ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಸುಕ್ಪಾಲ್, ಇವತ್ತು SIT ಮುಖ್ಯಸ್ಥರೇ ಬಂದು ಸಭೆಯನ್ನು ಮಾಡ್ತಾ ಇದ್ದು, ಇದರ ಉದ್ದೇಶ ಏನು, ಯಾವೆಲ್ಲ ವಿಚಾರಗಳು ಇದರಲ್ಲಿ ಚರ್ಚೆ ಆಗುತ್ತೆ ಅಂತ? ಪ್ರಮುಖವಾಗಿ ಉತ್ಖನನ ಅಂತ್ಯ ಆದ ಬಳಿಕ ಮತ್ತೆ ಅವರು ಈ ಬೆಳ್ತಂಗಡಿ ಕಚೇರಿಗೆ ಬಂದಿಲ್ಲ ಪ್ರಣವ್ ಮೊಹಂತಿ ಅವರು. ಇವತ್ತು ಮತ್ತೆ ಆಗಮಿಸ್ತಿದ್ದಾರೆ. ಆ ಉತ್ಖನನ ಆಗಿರುವವರೆಗಿನ ತನಿಖೆಗಳೇನಿತ್ತು ಅದರ ತನಿಖೆಯ ಪರಿಶೀಲನೆಯನ್ನು ಮಾಡಲಿಕ್ಕೆ, ಅದರ ಜೊತೆಗೆ ಸಾಕಷ್ಟು ದೂರುಗಳು ಏನು ದಾಖಲಾಗಿತ್ತು ಆ ದೂರುಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಈಗ ಅವರು ಮತ್ತೆ ಇಲ್ಲಿಗೆ ಬರ್ತಾ ಇರುವಂಥದ್ದು. ಈಗ ಯಾವುದೇ ರೀತಿಯಾದಂಥ ಸಂಪೂರ್ಣ ವರದಿಯನ್ನು ಸಿದ್ಧಪಡಿಸಿಲ್ಲ, ತನಿಖೆಗಳು ಮುಂದುವರಿತಾನೆ ಇರುವಂಥದ್ದು. ಉತ್ಖನನದ ಆದಂಥ ಸಂದರ್ಭದಲ್ಲಿ 17 ಪಾಯಿಂಟ್ಗಳಲ್ಲಿ ಏನೆಲ್ಲ ಉತ್ಖನನ ಆಗಿತ್ತು, ಆ ಸಂದರ್ಭದಲ್ಲಿ ಏನೆಲ್ಲ ಸಂಗ್ರಹ ಆಗಿತ್ತು, ಸಾಕ್ಷಿಗಳು ಯಾವ ರೀತಿ ಆಗಿತ್ತು, ಜೊತೆಗೆ ದೂರುದಾರ ಏನು ಹೇಳಿದ್ದ, ಇದೆಲ್ಲವನ್ನ ದಾಖಲೀಕರಣ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಜನರು ದೂರುಗಳನ್ನು ಕೊಟ್ಟಿದ್ದಾರೆ. ನಾವು ಇಂಥ ಕಡೆಗಳಲ್ಲಿ ಶವ ಹೂತಾಕುವುದನ್ನು ನೋಡಿದ್ದೇವೆ ಅನ್ನುವಂಥದ್ದು, ಜೊತೆಗೆ ಈತ ಹೂತಾಕುವಂಥ ಸಂದರ್ಭದಲ್ಲೂ ನಾವು ನೋಡಿದ್ದೇವೆ ಅನ್ನುವಂಥದ್ದು, ಈ ರೀತಿಯಾದಂಥ ಸಾಕಷ್ಟು ದೂರುಗಳು ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಆ ದೂರುಗಳ ತನಿಖೆ ಯಾವ ಹಂತಕ್ಕೆ ತಲುಪಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ಮೊಹಂತಿ ಅವರು ಬರ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ತನಿಖಾಧಿಕಾರಿ ಆಗಿರುವಂಥ ಜಿತೇಂದ್ರ ದಯಾಮ್ ಅವರು SIT ಕಚೇರಿಗೆ ಬಂದಿದ್ದಾರೆ. ಆ ಬಳಿಕ ಈಗ ಮೊಹಂತಿ ಅವರು ಬರ್ತಾರೆ. ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಮೊದಲಿಗೆ ಚರ್ಚೆಯನ್ನು ಮಾಡ್ತಾರೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ದೂರುಗಳ ಹಿನ್ನೆಲೆಯಲ್ಲೂ ಅದರ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ಬಳಿಕ SIT ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಇವತ್ತು ಈ ದೂರುದಾರನನ್ನು ಮತ್ತೆ ವಿಚಾರಣೆ ನಡೆಸುವಂಥ ಸಾಧ್ಯತೆಗಳಿರುವಂಥದ್ದು. ಆತ ಒಂದಷ್ಟು ಕಡೆಗಳಲ್ಲಿ ನಾನು ಶವಗಳನ್ನು ಹೂತಾಕಿರುವಂಥ ಜಾಗಗಳನ್ನು ತೋರಿಸ್ತೇನೆ ಅನ್ನುವಂಥದ್ದನ್ನು ಹೇಳ್ತಾನೆ ಇದ್ದಾನೆ. ಹೀಗಾಗಿ ಅದನ್ನು ಒಂದು ಖಚಿತತೆ ಪಡಿಸ್ಕೊಳ್ಳಿಕ್ಕೆ, ಅದರ ಜೊತೆಗೆ ತಲೆಬುರುಡೆಯನ್ನು ತಂದು ಹಾಕಿರುವಂಥದ್ದು ಎಲ್ಲಿಂದ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಇವತ್ತು ವಿಚಾರಣೆಯನ್ನು ಮುಂದುವರಿಸುವಂಥ ಸಾಧ್ಯತೆ ಇರುವಂಥದ್ದು. ಮಮತಾ, ಧನ್ಯವಾದ ಸುಕ್ಪಾಲ್ ತಮ್ಮ ಮಾಹಿತಿಗಾಗಿ.